ಎಲ್ರಿಗೂ ನಮಸ್ಕಾರ. ಲೆಸನ್ 1, The Animal Kingdom. In previous class we have learnt about different animals. Do you know that birds and insects are also animals? Do you know that we human beings also belong to the group of animals? Observe the animals that you see around you. Identify the similarities that you find between animals and yourself. ಇಲ್ಲಿ ಏನು ಕೊಟ್ಟಿದ್ದಾರೆ, ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಫ್ರೆಂಟ್ ಎನಿಮಲ್ಸ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವ. ಬರ್ಡ್ಸ್ ಮತ್ತು ಇನ್ಸೆಕ್ಟ್ ಬಗ್ಗೆ ಸಹಿತ ನಾವು ತಿಳ್ಕೊಂಡಿದ್ದೀವ, ಹೌದಾ? ಈ ಒಂದು ಸೆಕ್ಷನ್ ನಾವೇನು ಮಾಡೋಣ, ಪ್ರಾಣಿ ಮತ್ತು ನಿಮಗೆ ಇರ್ತಕ್ಕಂಥ ಹೋಲಿಕೆಗಳನ್ನು ಅಂದರೆ ಸಿಮಿಲಾರಿಟೀಸನ್ನು ನಾವೇನು ಮಾಡೋಣ, ಇಲ್ಲಿ ಬರೀಬೇಕಾಗತ್ತೆ. ಫಸ್ಟ್ ಒನ್ ಈಸ್ ಬೋತ್ ಹ್ಯೂಮನ್ಸ್ ಆ್ಯಂಡ್ ಆ್ಯನಿಮಲ್ಸ್ ನೀಡ್ ಫುಡ್ ಆ್ಯಂಡ್ ವಾಟರ್. ಸೇಮ್ ಸಿಮಿಲಾರಿಟಿ ಇರುತ್ತೆ ಹ್ಯೂಮನ್ಸಿಗೆ ಮತ್ತು ಆ್ಯನಿಮಲ್ಸ್ಗೆ, ಇಬ್ಬರಿಗೂ ಸಹಿತ ಏನು ಬೇಕು, ಫುಡ್ ಮತ್ತು ವಾಟರ್ ಬೇಕು, ನೀರು ಮತ್ತು ಆಹಾರ. ಬೋತ್ ಹ್ಯೂಮನ್ಸ್ ಆ್ಯಂಡ್ ಆ್ಯನಿಮಲ್ಸ್ ಬ್ರೀತ್ ಏರ್. ಹ್ಯೂಮನ್ಸ್ ಮತ್ತು ಆ್ಯನಿಮಲ್ಸ್ ಇಬ್ಬರೂ ಸಹಿತ ಏನು ಮಾಡ್ತಾರೆ, ಗಾಳಿಯನ್ನು ಸೇವಿಸ್ತಾರೆ, ಅಂದರೆ ಆಕ್ಸಿಜನನ್ನು ಬೇಕಾಗುತ್ತೆ. ಇಬ್ಬರಿಗೂ ಪ್ರಾಣಿಗಳಿಗೂ ಬೇಕು ಮತ್ತು ಮನುಷ್ಯರಿಗೂ ಬೇಕು. ಬೋತ್ ಹ್ಯೂಮನ್ಸ್ ಆ್ಯಂಡ್ ಆ್ಯನಿಮಲ್ಸ್ ಗ್ರೋ, ಮೂವ್ ಆ್ಯಂಡ್ ರಿಪ್ರೊಡ್ಯೂಸ್. ಆ್ಯನಿಮಲ್ಸ್ ಆಗಲಿ ಇಲ್ಲ ಮನುಷ್ಯರೇ ಆಗಲಿ, ದೇ ಗ್ರೋ, ಮೂವ್ ಆ್ಯಂಡ್ ರಿಪ್ರೊಡ್ಯೂಸ್. ನೆಕ್ಸ್ಟ್ ಲುಕ್ ಎಟ್ ದ ಪಿಕ್ಚರ್ಸ್ ಅಬೋ. ಅಬ್ಸರ್ವ್ ದ ಡಿಫ್ರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಕೌ. ಇಲ್ಲಿ 2 ಪಿಕ್ಚರ್ಸ್ ಕೊಟ್ಟಿದ್ದಾರೆ, ನಿಮಗೆ ಮತ್ತು ಕೌಗೆ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಕಾಲಮ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ನೀವು ಬರೀಬೇಕಾಗತ್ತೆ. ನಾನು, ಕೌ, ಹಸು. ವ್ಯತ್ಯಾಸಗಳೇನು ಅಂದರೆ, ನಾನು ಮತ್ತು ಹಸು, ನಮಗೇನಿದೆ, ಐ ಹ್ಯಾವ್ 2 legs ಬಟ್ ಕೌ ಹ್ಯಾಸ್ 4 legs. ಹಸುಗೆ 4 ಕಾಲುಗಳಿರುತ್ತೆ. ಐ ಹ್ಯಾವ್ 2 hands ಬಟ್ ಕೌ ಹ್ಯಾಸ್ ನೋ ಹ್ಯಾಂಡ್ಸ್. ಅದಕ್ಕೆ 4 ಸಹಿತ ಕಾಲುಗಳಿರ್ತವೆ, ಕೈಗಳಿರಲ್ಲ. ಐ ಕ್ಯಾನ್ ಟಾಕ್, ಕೌ ಕೆನಾಟ್ ಟಾಕ್. ಐ ವಿಯರ್ ಕ್ಲಾತ್ಸ್, ಕೌ ಡಸ್ ನಾಟ್ ವಿಯರ್ ಕ್ಲಾತ್ಸ್. ಐ ಲಿವ್ ಇನ್ ಅ ಹೌಸ್, ಕೌ ಲಿವ್ಸ್ ಇನ್ ಅ ಕೌ ಶೆಡ್. ಐ ಕ್ಯಾನ್ ರೈಟ್ ಆ್ಯಂಡ್ ರೀಡ್ but cow cannot write. I eat cooked food but cow eat grass and next I walk on 2 legs, cow walks on 4 legs. ಇವೆರಡು ಏನಾಗುತ್ತೆ, ನಾನು ಮತ್ತು ಕೌಗಿರ್ತಕ್ಕಂಥ ವ್ಯತ್ಯಾಸಗಳು. ಹಿಯರ್ Vanaja of class 4 is a smart girl. She has made a list of animals that she saw when she went on a field trip with her teacher, but she has forgotten to write their size, color, food and habitat. You write them. ಇಲ್ಲಿ ವನಜ ಕ್ಲಾಸ್ 4 ಇರ್ತಕ್ಕಂಥ ಹುಡುಗಿ ಫೀಲ್ಡಿಗೆ, ಅಂದರೆ ಅವರ ಶಿಕ್ಷಕಿ ಜೊತೆಗೆ ಫೀಲ್ಡಿಗೆ ಹೋದಾಗ, ಟ್ರಿಪ್ಗೆ ಹೋದಾಗ ಅಲ್ಲಿರ್ತಕ್ಕಂಥ ಪ್ರಾಣಿಗಳ ಬಗ್ಗೆ ಒಂದು ಚಾರ್ಟ್ ಮಾಡಿರ್ತಾಳೆ, ಪ್ರಾಣಿಗಳ ಹೆಸರನ್ನೆಲ್ಲ ಬರೀತಾಳೆ. ಬಟ್ ಆದರೆ ಆ ಪ್ರಾಣಿಗಳಿರ್ತಕ್ಕಂಥ ಸೈಜು, ಕಲರು, ಫುಡ್ಡು, ಹ್ಯಾಬಿಟೇಟ್ ಬರ್ದಿರಲ್ಲ. ಅದನ್ನು ನೀವೇನು ಮಾಡಬೇಕಾಗತ್ತೆ, ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಫಸ್ಟ್ ಒನ್ ಕೌ. ಕೌ ಈಸ್ ಅ ಸೈಜ್ ಇಸ್ ಅ ಬಿಗ್, ಕಲರ್ ಈಸ್ ವೈಟ್, ಫುಡ್ ಈಸ್ ದಟ್ ಈಸ್ ಅ ಗ್ರಾಸ್, ದ ಹ್ಯಾಬಿಟೇಟ್ ಈಸ್ ಫಾರ್ಮ್. ಲೈಕ್ ಫಿಶ್, ಸ್ಮಾಲ್ ಸೈಜ್ ಈಸ್ ಸ್ಮಾಲ್, ಕಲರ್ ಈಸ್ ಸಿಲ್ವರ್, ಫುಡ್ ಈಸ್ ವಾರ್ಮ್, ದೆನ್ worms, food is worms, then habitat is in water, it lives in water. Crane, tall, white, it eats fish, then it lives in wetlands. Butterfly, small, colorful, nectar, garden, ಅಂದರೆ ಗಾರ್ಡನಲ್ಲಿ ವಾಸಿಸುತ್ತೆ. ಮಂಕಿ, ಅದು ಸೈಜಲ್ಲಿ ಮೀಡಿಯಮ್ ಇರುತ್ತೆ, ಕಲರ್ ಬ್ರೌನ್ ಕಲರ್, ದೆನ್ ಫ್ರೂಟ್ಸ್ ಆಗಿರ್ಬೋದು, ಆಮೇಲೆ ಕೆಲವೊಂದಿಷ್ಟು ತಿಂಡಿಗಳನ್ನು ಕೊಟ್ಟರೆ ಸಹಿತ ಅದು ತಿನ್ನುತ್ತೆ. ನೆಕ್ಸ್ಟು ಅದೆಲ್ಲಿರುತ್ತೆ, ಫಾರೆಸ್ಟ್. ಇವಾಗ ಸದ್ಯಕ್ಕೆ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಸಹಿತ ಕೆಲವೊಂದಿಷ್ಟು ಕೋತಿಗಳು ಇದ್ದಾವೆ. ನೆಕ್ಸ್ಟು ಓತಿಕೆ, ಅಂದರೆ ಗಾರ್ಡನ್ ಲಿಸರ್ಡ್, ಓತಿಕೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅದಕ್ಕೆ ಸೈಜ್ ಈಸ್ ಸ್ಮಾಲ್, ಕಲರ್ ಈಸ್ ಗ್ರೀನ್ ಕಲರ್, ದೆನ್ ಇಟ್ ಈಟ್ಸ್ ಇನ್ಸೆಕ್ಟ್, ಇಟ್ ಲಿವ್ಸ್ ಇನ್ ಗಾರ್ಡನ್. ರ್ಯಾಬಿಟ್, ಸ್ಮಾಲ್, ಕಲರ್ ಈಸ್ ವೈಟ್ ಆ್ಯಂಡ್ ಸಮ್ಟೈಮ್ಸ್ ದ ಕಲರ್ ಈಸ್ ಬ್ರೌನ್ ಕಲರ್ ಇರುತ್ತೆ, ವೈಟ್ ಕಲರ್ ಇರುತ್ತೆ. ಅದು ಹುಲ್ಲನ್ನು ತಿನ್ನುತ್ತೆ. ನೆಕ್ಸ್ಟು ಕ್ಯಾರೆಟನ್ನು ಸಹಿತ ತಿನ್ನುತ್ತೆ. ಹ್ಯಾಬಿಟೇಟ್ ಏನದು, ಬರೋ, ಅಂದರೆ ನೆಕ್ಸ್ಟು ಮಿಡತೆ, ಗ್ರಾಸ್ ಹೋಪರ್, ಸ್ಮಾಲ್ ಸೈಜ್, ಗ್ರೀನ್ ಕಲರ್,
ಆಹಾರ ಫುಡ್ ಏನಂದರೆ ಲೀವ್ಸ್ ಗ್ರಾಸ್ ಲ್ಯಾಂಡಲ್ಲಿ ಇರುತ್ತೆ. ನೆಕ್ಸ್ಟು ಆಮೆ, ಸೈಜ್ ಮೀಡಿಯಮ್, ಬ್ರೌನ್ ಕಲರ್, ಗ್ರಾಸ್, ದೆನ್ ಲ್ಯಾಂಡ್. ಬ್ಯಾಟ್, sorry, tortoise is a medium, size is medium, brown color, grass, then habitat is land. Bat, it is a size is small, color is black, food is fruits, it lives in caves of tree, that is a bat. ಇದಿಷ್ಟು ಯಾವುದು ಎನಿಮಲ್ ಕಲೆಕ್ಟ್ ಮಾಡಿರ್ತಾರಲ್ಲ ವನಜ ಅವಿರ್ತಕ್ಕಂಥ ಸೈಜ್, ಕಲರ್ ಮತ್ತು ಫುಡ್ ಮತ್ತು ಹ್ಯಾಬಿಟೆಟ್. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. A few animals like fish live in water. Monkeys, birds and insects live on tree. Many animals like tiger and cow live on land. Different animals eat different kinds of food. Here, animals which eat the product of plants such as grass, leaf, etc. are called herbivores. ಅಂದರೆ ಬರೀ ಹುಲ್ಲು ಮತ್ತು ಸಸ್ಯಗಳನ್ನು ತಿಂದು ಬರ್ತಕ್ಕಂಥ ಪ್ರಾಣಿಗಳಿಗೆ ನಾವೇನಂತ ಹೇಳ್ತೀವಿ? ಸಸ್ಯಾಹಾರಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅದಕ್ಕೆ ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ ನಾವು? herbivores ಅಂತ ಹೇಳ್ತೀವಿ. ನೆಕ್ಸ್ಟು animals which eat flesh, egg and other products of animals are called carnivores. ಮಾಂಸ, ಮೊಟ್ಟೆ ಮತ್ತು ಇತರ ಉತ್ಪನ್ನ ಅಂದರೆ ಮಾಂಸದಕ್ಕೆ ಸಂಬಂಧಪಟ್ಟಕ್ಕಂಥ ಉತ್ಪನ್ನಗಳನ್ನಷ್ಟೇ ಕೇವಲ ಮಾಂಸ ಅಂತ ಹೇಳ್ಬೋದು, ಅಷ್ಟೇ ತಿಂತಕ್ಕಂಥ ಪ್ರಾಣಿಗಳಿಗೆ ಕನ್ನಡದಲ್ಲಿ ನಾವು ಮಾಂಸಾಹಾರಿ ಅಂತೀವಿ, ಇಂಗ್ಲೀಷಲ್ಲಿ ನಾವು ಕಾರ್ನಿವೋರಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಅನಿಮಲ್ಸ್ ವಿಚ್ ಈಟ್ ಪ್ರಾಡಕ್ಟ್ಸ್ ಆಫ್ ಬೋತ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಕಾಲ್ಡ್ ಆಮ್ನಿವೋರಸ್. ಅಂದರೆ ಅನಿಮಲ್ಸ್ ಮತ್ತು ಫ್ಲೆಶ್ ಆಗಿರ್ಬೋದು, ಮೀಟ್ ಆಗಿರ್ಬೋದು, ಅಂದರೆ ಪ್ರಾಣಿಗಳನ್ನು ಸಹಿತ ಕೆಲವೊಂದು ತಿಂತವೆ, ಸಸ್ಯಗಳನ್ನು ಸಹಿತ ತಿಂತವೆ. ಎರಡಕ್ಕೂ ಏನಂತ ಕರಿತೀವಿ ನಾವು ಕನ್ನಡದಲ್ಲಿ ಮಿಶ್ರಾಹಾರ ಅಂತೀವಿ, ಇಂಗ್ಲೀಷಲ್ಲಿ ಓಮ್ನಿವೋರಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಅಬ್ಸರ್ವ್ ದ ಸೈಜ್ ಆಫ್ ದ ಆ್ಯನಿಮಲ್ಸ್ ಯು ಸಿ ಅರೌಂಡ್ ಯು. ಸ್ಪಿಲ್ ಅ ಫ್ಯೂ ಗ್ರೇನ್ಸ್ ಇನ್ ದ ಯಾರ್ಡ್ ಆಫ್ ಯುವರ್ ಹೌಸ್. ಸಿಟ್ ಲಿಟ್ಲ್ ಅವೇ ಆ್ಯಂಡ್ ಅಬ್ಸರ್ವ್ ದ ಶೇಪ್ಸ್ ಆ್ಯಂಡ್ ಸೈಜ್ ಆಫ್ ದ ಬರ್ಡ್ಸ್ ಆ್ಯಂಡ್ ಇನ್ಸೆಕ್ಟ್ಸ್ ದ್ಯಾಟ್ ಕಮ್ ಟು ಈಟ್ ದೋಸ್ ಗ್ರೇನ್ಸ್. ಅಂದರೆ ನಿಮ್ಮ ಮನೆ ಸುತ್ತ ಇರ್ತಕ್ಕಂಥ ಪ್ರಾಣಿ ಅಥವಾ ಪಕ್ಷಿಗಳನ್ನ ವೀಕ್ಷಿಸಬೇಕಂದ್ರೆ ನೀವೇನು ಮಾಡ್ಬೇಕು, ಸ್ವಲ್ಪ ಕಾಳುಗಳನ್ನು ಮನೆ ಒಂದೇ ಹಾಕಿದರೆ ಇರ್ತಕ್ಕಂಥ ಕಾಳುಗಳನ್ನು ತಿನ್ನಲಿಕ್ಕೆ ಹಕ್ಕಿ ಪಕ್ಷಿಗಳು ಬಂದಾಗ ನೀವು ಅದರ ಸೈಜು ಮತ್ತು ಕಲರ್ಸನ್ನು ನಾವೇನು ಮಾಡ್ಬೋದು, ನೋಡ್ಬೋದು. ನೆಕ್ಸ್ಟ್, ಫ್ರಮ್ ವಿಚ್ ಆ್ಯನಿಮಲ್ ಡೂ ಯು ಗೆಟ್ ದ ಮಿಲ್ಕ್ ದಟ್ ಈಸ್ ಯೂಸ್ಡ್ ಎಟ್ ಹೋಮ್. ಯಾವ ಪ್ರಾಣಿಗಳಿಂದ ನಾವು ಹಾಲನ್ನು ಏನು ಮಾಡ್ಕೊತೀವಿ, ಪಡೆದುಕೊಡ್ತೀವಿ. ಯಾವ ಪ್ರಾಣಿಗಳಿಂದ ನಾವು ಮನೇಲಿ ಯೂಸ್ ಮಾಡ್ತಕ್ಕಂಥ ಹಾಲು ಸಿಗುತ್ತೆ ಅಂದರೆ ಕೌವಿಂದ, ಬಫೆಲೋಯಿಂದ, ಸಮ್ಟೈಮ್ ಗೋಟ್ ಕೆಲವೊಂದು ಸತಿ. ನೆಕ್ಸ್ಟು ಮೇಕ್ ಅ ಲಿಸ್ಟ್ ಆಫ್ ಫುಡ್ ಐಟಮ್ಸ್ ಯೂಸ್ಡ್ ಇನ್ ಯುವರ್ ಹೌಸ್. ಡ್ರಾ ಅ ಸರ್ಕಲ್ ಅರೌಂಡ್ ದ ಫುಡ್ ಐಟಮ್ಸ್ ಅಬ್ಟೈನ್ಡ್ ಫ್ರಮ್ ಆ್ಯನಿಮಲ್ಸ್. ನೀವು ತಿಂತಕ್ಕಂಥ ಆಹಾರಗಳನ್ನ ಇಲ್ಲಿ ಪಟ್ಟಿ ಮಾಡಿ ನಾವು ಎನಿಮಲ್ಸಿಂದ ಪಡಿತಕ್ಕಂಥ ಆಹಾರಗಳಿಗೆ ನಾವೇನು ಮಾಡಬೇಕಾಗತ್ತೆ, ಸರ್ಕಲ್. ಇಲ್ಲ ನಾನು ಬರೆದಿರ್ತಕ್ಕಂಥ ರೈಸ್, ದಾಲ್, ವೆಜಿಟೇಬಲ್, ಮಿಲ್ಕ್, ಎಗ್ಸ್, ಫ್ರೂಟ್ಸ್, ಕರ್ಡ್ಸ್, ರೋಟಿ, ಬಟರ್, ಶುಗರ್. ಮಿಲ್ಕು, ಎಗ್ಗು, ದೆನ್ ಕರ್ಡ್, ಬಟರ್ ಇವೆಲ್ಲ ಪ್ರಾಣಿಗಳಿಂದ ಬಂದಿರತಕ್ಕಂಥವು. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಇದಕ್ಕೆ ಸರ್ಕಲ್ ಹಾಕ್ಬೇಕಾಗತ್ತೆ. ನೆಕ್ಸ್ಟ್, ರೈಟ್ 5 ಯೂಸಸ್ ಆಫ್ ಎನಿಮಲ್ಸ್ ಟು ಅಸ್. ಎನಿಮಲಿಂದ ನಮಗೆ ಮನುಷ್ಯರಿಗೆ ಅಂದರೆ ಏನು ಯೂಸ್ ಆಗುತ್ತೆ, ಏನೇನು ಅನುಕೂಲ ಇದೆ ಅನ್ನೋದನ್ನು ಲಿಸ್ಟ್ ಮಾಡಬೇಕಾಗತ್ತೆ. ಏನು ಅನುಕೂಲ ಇದೆ? ಆ್ಯನಿಮಲ್ಸ್ ಗಿವ್ಸ್ ಅಸ್ ಟು ಮಿಲ್ಕ್, ನಮಗೇನಾಗುತ್ತೆ, ಹಾಲನ್ನು ಕೊಡುತ್ತೆ. ಆ್ಯನಿಮಲ್ ಗಿವ್ಸ್ ಅಸ್ ಎಗ್, ಆ್ಯನಿಮಲ್ ಗಿವ್ಸ್ ಅಸ್ ಮೀಟ್, ಆ್ಯನಿಮಲ್ ಹೆಲ್ಪ್ ಅಸ್ ಫಾರ್ಮಿಂಗ್ ಆ್ಯಂಡ್ ಕ್ಯಾರಿಂಗ್ ಲೋಡ್ಸ್, ಆ್ಯನಿಮಲ್ಸ್ ಗಾರ್ಡ್ ಅವರ್ ಹೋಮ್. ಇಷ್ಟೆಲ್ಲ ಸಹಿತ ನಮಗೆ ಆ್ಯನಿಮಲ್ಸಿಂದ ಸಹಾಯ ಆಗುತ್ತೆ. ಹಾಲಾಗಿರ್ಬೋದು, ಮೊಟ್ಟೆ, ಮಾಂಸ, ಆಮೇಲೆ ಉಳುಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ, ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟು ಮನೆಯನ್ನು ಕಾಯಲಿಕ್ಕೆ, ಗಾರ್ಡ್ ಅವರ್ ಹೋಮ್ ಅಂದರೆ ನಾಯಿ ಆಯಿತು, ಪ್ರಾಣಿಗಳು ನಮಗೆ ಸಹಾಯವನ್ನು ಮಾಡ್ತಾವೆ ಮನೆ ಕಾಯಲಿಕ್ಕೆ. ಇಲ್ಲೊಂದು ಪಿಕ್ಚರ್ ಕೊಟ್ಟಿದ್ದಾರೆ, ಆ ಪಿಕ್ಚರಲ್ಲಿ ನೀವೇನು ಮಾಡಬೇಕಾಗತ್ತೆ, ಕೆಲವೊಂದಿಷ್ಟು ಏನೇನು ಇದೆ ಎನಿಮಲ್ಸಿಂದ ಎಷ್ಟು ಯೂಸ್ಫುಲ್ ಇದೆ ನಮಗೆ ಅನ್ನೋದನ್ನು ನಾವು ಒಂದು ಕೊಟ್ಟಿರ್ತಕ್ಕಂಥ ಏನು ಸರ್ಕಲ್ ಇದೆ, ಅದರಲ್ಲಿ ಸ್ಪೇಸ್ ಇದೆ, ಅದರಲ್ಲಿ ನಾವು ಬರೀಬೇಕಾಗುತ್ತೆ. ದಿಸ್ ಈಸ್ ಮಿಲ್ಕ್ ಇದಾಗುತ್ತೆ. ಇವ್ರು ಏನು ಮಾಡ್ತಾಯಿದ್ದಾರೆ, ಪ್ಲೋಯಿಂಗ್ ಅಂದರೆ ಉಳುಮೆ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಹನಿ ಯೂಸ್ ಆಗುತ್ತೆ, ಹನಿಯನ್ನು ನಾವು ಸೇವಿಸ್ತೀವಿ. ನೆಕ್ಸ್ಟು ಫ್ರೂಟ್ಸ್, ಆಮೇಲೆ ಟ್ರಾನ್ಸ್ಪೋರ್ಟ್, ಎನಿಮಲ್ಸಿಂದ ನಮಗೆ ಟ್ರಾನ್ಸ್ಪೋರ್ಟ್ ಸಿಗುತ್ತೆ. ನೆಕ್ಸ್ಟು ಫಿಶ್, ಆಮೇಲೆ ವೂಲ್, ನೆಕ್ಸ್ಟು ಗಾರ್ಡನಿಂಗ್ ದ ಹೌಸ್, ಮನೆ ಕಾಯೋದು, ಇದೆಲ್ಲ ಸಹಿತ ನಮಗೆ ಹೆಲ್ಪ್ ಆಗ್ತಕ್ಕಂಥ ಪ್ರಾಣಿಗಳಿಂದ ಹೆಲ್ಪ್ ಆಗ್ತಕ್ಕಂಥದ್ದು. ನೆಕ್ಸ್ಟು, ಹ್ಯಾವ್ ಯು ರಿಯರ್ಡ್ ಎನಿಮಲ್ಸ್ ಇನ್ ಯುವರ್ ಹೌಸ್, ಹೌ ಡು ಯು ಲುಕ್ ಆಫ್ಟರ್ ದೆಮ್. ಅಂದರೆ ನೀವು ಮನೆಯಲ್ಲಿ ಯಾವುದಾದ್ರೂ ಪ್ರಾಣಿಗಳನ್ನು ಸಾಕಿದ್ರೆ ಅದನ್ನು ನೀವು
ಯಾವ ರೀತಿ ನೋಡ್ಕೊತೀರಾ? ಎಸ್, ಐ ಹ್ಯಾವ್ ರಿಯರ್ಡ್ ಡಾಗ್. ಐ ಗಿವ್ ಇಟ್ ಫುಡ್ ಆ್ಯಂಡ್ ವಾಟರ್. ಕೀಪ್ ಇಟ್ ಕ್ಲೀನ್ ಆ್ಯಂಡ್ ಟೇಕ್ ಗುಡ್ ಕೇರ್ ಆಫ್ ಇಟ್. ಹೌದು, ನಾನು ಏನು ಮಾಡ್ತೀನಿ, ಮನೆಯಲ್ಲಿರ್ತಕ್ಕಂಥ ನಾಯಿಯನ್ನು ಸಾಕ್ಕೊಂಡಿದ್ದೀನಿ. ಐ ಗಿವ್ ಇಟ್ ಫುಡ್ ಆ್ಯಂಡ್ ವಾಟರ್, ನೀರು ಮತ್ತು ಆಹಾರವನ್ನು ಕೊಡ್ತೀನಿ. ಕೀಪ್ ಇಟ್ ಕ್ಲೀನ್ ಆ್ಯಂಡ್ ಟೇಕ್ ಗುಡ್ ಕೇರ್ ಆಫ್ ಇಟ್, ಅದನ್ನು ನಾನು ಚೆನ್ನಾಗಿ ನೋಡ್ಕೊತೀನಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಮ್ಯಾಚ್ ದ ಫಾಲೋವಿಂಗ್. ಇಲ್ಲಿರ್ತಕ್ಕಂಥದ್ದು ಎನಿಮಲ್ಸು ಮತ್ತು ಅದರದ್ದು ಯೂಸಸ್, ಯಾವ ಎನಿಮಲಿಂದ ಏನು ಯೂಸ್ ಆಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಅದನ್ನು ನಾವೇನು ಮಾಡಬೇಕಾಗತ್ತೆ, ಮ್ಯಾಚ್ ಮಾಡಬೇಕಾಗತ್ತೆ. ಆಕ್ಸ್ ಏನಾಗುತ್ತೆ ನಮಗೆ, ಪ್ಲೋಯಿಂಗ್ ಅಂದರೆ ಉಳುಮೆ ಮಾಡಲಿಕ್ಕೆ. ಬಫೆಲೋ ಮಿಲ್ಕ್. ಶೀಪ್ ವೂಲ್. ಹೆನ್ ಎಗ್. ಹನಿಬಿಯಿಂದ ಏನು ಹೆಲ್ಪ್ ಆಗುತ್ತೆ, ಹನಿ. ನೆಕ್ಸ್ಟು ಫಿಶ್, ಕೀಪಿಂಗ್ ದ ವಾಟರ್ ಕ್ಲೀನ್ ಬೈ ಈಟಿಂಗ್ ಇನ್ಸೆಕ್ಟ್ ಇನ್ ವಾಟರ್, ಅಂದರೆ ಪ್ರಾಣಿ ನೀರಿನಲ್ಲಿರ್ತಕ್ಕಂಥ ಏನು ಚಿಕ್ಕ ಚಿಕ್ಕ ಕೀಟಗಳಿರ್ತವೆ ಅದನ್ನೆಲ್ಲ ತಿಂದು ನೀರನ್ನು ಶುದ್ಧಿ ಮಾಡುತ್ತೆ. ನೆಕ್ಸ್ಟು ಈಗಲ್ ಕೀಪಿಂಗ್ ದ ಎನ್ವಿರಾನ್ಮೆಂಟ್ ಕ್ಲೀನ್ ಬೈ ಈಟಿಂಗ್ ಡೆಡ್ ಎನಿಮಲ್ಸ್, ಅಂದರೆ ಸತ್ತ ಇರ್ತಕ್ಕಂಥ ಪ್ರಾಣಿ ದೇಹಗಳನ್ನು ತಿಂದು ಪರಿಸರವನ್ನು ಶುಚಿಯಾಗಿರ್ತಕ್ಕಂಥದ್ದು ಈಗಲ್. ದಿಸ್ ಈಸ್ ಏನು ಮ್ಯಾಚ್ ದ ಫಾಲೋವಿಂಗ್, ಪ್ರಾಣಿಗಳಿಂದ ನಮಗೆ ಇರ್ತಕ್ಕಂಥ ಯೂಸ್ಗಳು. ನೆಕ್ಸ್ಟು ಇಲ್ಲಿ ಒಂದು ಮುಖವಾಡವನ್ನು ನೀವೇ ಒಂದು ರೆಡಿ ಮಾಡಬೇಕಾಗುತ್ತೆ. ಆನೆ ಮುಖವಾಡನ ಕಟ್ ಮಾಡಿ ಅದಕ್ಕೆ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ರಿಡಲ್ಸ್ ಇದೆ ನೋಡಿ. ಐ ಹ್ಯಾವ್ ಅ ಕಲರ್ಫುಲ್ ಫೆದರ್ಸ್. ಐ ಆಮ್ ದ ವಿಲೇಜ್ ಕ್ಲಾಕ್. ಬಣ್ಣದ ಕುಕ್ಕ, ಇದೆ ಹಳ್ಳಿಯ ಗಡಿಯಾರ. ದಟ್ ಈಸ್ ಅ ಕಾಕ್ ಅಂದರೆ ಹುಂಜ. ನಾವು ಹೆಣ್ಣು ಅಂತಲೇ ಹೇಳ್ಬೋದು. ಹೆಣ್ಣಂದರೆ ಅದು ಕೂಗೋದಿಲ್ಲ ಬೆಳಗ್ಗೆ ಜಾಸ್ತಿ, ಅದಕ್ಕೆ ನಾವು ಏನಂತ ಬರ್ತಿದ್ದೀವಿ ಇಲ್ಲಿ, ಕಾಕ್. ನೆಕ್ಸ್ಟು ಐ ಆಮ್ ಬಿಗ್ ವಿತ್ ಅ ಲಾರ್ಜ್ ಬೆಲ್ಲಿ. ಐ ಹ್ಯಾವ್ ಅ ಟೇಲ್ಸ್ ಬೋತ್ ಎಟ್ ದ ಫ್ರಂಟ್ ಆ್ಯಂಡ್ ದ ಬ್ಯಾಕ್. ನನಗೇನಿದೆ, ದೊಡ್ಡಲ್ಲಿ ಹಿಂದು ಬಾಲ ಮುಂದು ಬಾಲ, ಅಂದರೆ ದಟ್ ಈಸ್ ದ ಎಲಿಫೆಂಟ್. ನೆಕ್ಸ್ಟು ಐ ಹ್ಯಾವ್ ಅ ವೆರಿ ಸ್ಮಾಲ್ ಸಾಫ್ಟ್ ಬಾಡಿ, ಲಾಂಗ್ ಇಯರ್ಸ್ ಆ್ಯಂಡ್ ಸ್ಮಾಲ್ ವಿಸ್ಕರ್ಸ್. ಐ ಹೋಪ್ ಸ್ವಿಫ್ಟ್ಲಿ. ನನಗೆ ಸಣ್ಣ ಆಕಾರದ ಸುಕುಮಾರ, ಮೃದುವಾದ ಮೈ, ಉದ್ದನೆಯ ಕಿವಿ, ಕಡ್ಡಿ ಮೀಸೆ, ತಣ್ಣನೆ ಜಿಗಿದೆ. ದಟ್ ಈಸ್ ಅ ರ್ಯಾಬಿಟ್. ನೆಕ್ಸ್ಟ್ ಐ ಕ್ಲೈಮ್ ದ ಟಾಪ್ ಆಫ್ ದ ಟ್ರೀ ವೇರ್ ನೋ ಒನ್ ಕ್ಯಾನ್ ಕ್ಲೈಮ್. ಐ ನಿಬಲ್ ಫಿಗ್ಸ್ smartly. That is a monkey. I am the aunt of the tiger. I eat rats. That is cat. ಅಂದರೆ ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ. ದಟ್ ಈಸ್ ಅ ಕ್ಯಾಟ್. ಇಲ್ಲಿ ಕೆಲವೊಂದಿಷ್ಟು ರಸಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಡೂ ಯು ನೋ ಅಂತೇಳಿ. ದಟ್ ಈಸ್ ದ ಟೈಗರ್ ಈಸ್ ದ ನ್ಯಾಷನಲ್ ಎನಿಮಲ್ ಆಫ್ ಇಂಡಿಯಾ. ಟು ಪ್ರಿಸರ್ವ್ ದ ಡಿಕ್ರೀಸಿಂಗ್ ನಂಬರ್ ಆಫ್ ಟೈಗರ್ಸ್, ದ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಲಾಂಚ್ಡ್ ಪ್ರಾಜೆಕ್ಟ್ ಟೈಗರ್ ಅಂತ ಒಂದು ಯೋಜನೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ಹುಲಿ ರಕ್ಷಣೆಗಾಗಿ. ನೆಕ್ಸ್ಟ್ ದ ನಂಬರ್ ಆಫ್ ಇನ್ಸೆಕ್ಟ್ಸ್ ಈಸ್ ವೆರಿ ಲಾರ್ಜ್ ಇನ್ ದ ಎನಿಮಲ್ ಕಿಂಗ್ಡಮ್. ಈ ಪ್ರಪಂಚದಲ್ಲಿರ್ತಕ್ಕಂಥ ಎಷ್ಟು ಎನಿಮಲ್ಸ್ ಇದ್ದಾವೆ ಅದರಲ್ಲಿರ್ತಕ್ಕಂಥ ಎನಿಮಲ್ಸಲ್ಲಿ ಕೀಟಗಳ ಸಂಖ್ಯೆ ಅತಿ ಹೆಚ್ಚು ಅನ್ನೋದು. ನೆಕ್ಸ್ಟ್ ಚೀತಾ ರನ್ಸ್ ಆ್ಯಟ್ 100 km/h. 1 ಗಂಟೆಗೆ 100 ಕಿಲೋಮೀಟರ್ದಲ್ಲಿ ಚಿರತೆ ಓಡುತ್ತೆ. ದ ಬ್ಲೂ ವೇಲ್ ವಿಚ್ ಈಸ್ 33 ಮೀಟರ್ ಲಾಂಗ್ ಈಸ್ ದ ಬಿಗ್ಗೆಸ್ಟ್ ಎನಿಮಲ್ ಇನ್ ದ ಎನಿಮಲ್ ಕಿಂಗ್ಡಮ್. ಏನು ನೀಲಿ ತಿಮಿಂಗ್ಲ ಅಂತ ಹೇಳ್ತೀವಿ, ಅದು 33 ಮೀಟರ್ ಅಷ್ಟು ಉದ್ದ ಇರುತ್ತೆ. ಹಾಗಾಗಿ ಅದನ್ನು ಪ್ರಾಣಿಗಳಲ್ಲಿ ಅತಿ ದೊಡ್ಡ ಪ್ರಾಣಿ ಅಂತ ನಾವು ಹೇಳ್ತೀವಿ. ಸಮ್ ಎನಿಮಲ್ಸ್ ಲೈಕ್ ಕ್ಯಾಮಲಿನ್ ಆ್ಯಂಡ್ ಲೀಫ್ ಇನ್ಸೆಕ್ಟ್ಸ್ ಚೇಂಜ್ ದೇರ್ ಕಲರ್ಸ್ ಟು ಸೂಟ್ ದೇರ್ ಬ್ಯಾಕ್ ಡ್ರಾಪ್ ಟು ಪ್ರೊಟೆಕ್ಟ್ ದೆಮ್ಸೆಲ್ಸ್ ಫ್ರಮ್ ಎನಿಮೀಸ್. ಅಂದರೆ ಉಸಿರುಗಳಿರ್ತಕ್ಕಂಥ ಕೆಲವೊಂದು ಪ್ರಾಣಿಗಳು ಶತ್ರುಗಳಿಂದ ರಕ್ಷಣೆ ಮಾಡಲಿಕ್ಕೆ ತಮ್ಮ ದೇಹದಲ್ಲಿರ್ತಕ್ಕಂಥ ಬಣ್ಣವನ್ನು, ಏನು ದೇಹದ ಮೇಲೆ ಚರ್ಮದ ಮೇಲೆ ಇರ್ತಕ್ಕಂಥ ಬಣ್ಣವನ್ನು ಏನು ಮಾಡುತ್ತೆ, ಚೇಂಜ್ ಮಾಡುತ್ತೆ ಅನ್ನೋದು. ಇದು ಇಷ್ಟು ನಿಮಗೆ ಗೊತ್ತಿದೆ ಸಾಕು. ಇಷ್ಟು ಫಸ್ಟ್ ಲೆಸನ್. ದಿಸ್ ಇಸ್ ಆಲ್ ಅಬೌಟ್ ಫಸ್ಟ್ ಲೆಸನ್, ದ ಆ್ಯನಿಮಲ್ ಕಿಂಗ್ಡಮ್. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು.